ಇಂಜಿನಿಯರಿಂಗ್ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಏನಾದ್ರು ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಎಷ್ಟು ಮಾರ್ಕ್ಸ್ ಗೆ ಪಾಸ್ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇಂಜಿನಿಯರಿಂಗ್ ಅಲ್ಲಿ ಅಂದ್ರೆ ಇದು ಬಂದ್ಬಿಟ್ಟು ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಮಾರ್ಕ್ಸ್ ಗೆ ನೀವು ಪಾಸ್ ಆಗ್ತೀರಾ ಅದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ನಿಮ್ಗೆ ಫಸ್ಟ್ ಆಫ್ ಆಲ್ ಏನ್ ಗೊತ್ತಿರ್ಬೇಕು ಅಂತ ಅಂದ್ರೆ ಎಷ್ಟು ಎಕ್ಸಾಮ್ ಇದಾವೆ ಮತ್ತೆ ಆ ಎಕ್ಸಾಮ್ ಗಳು ಹೆಂಗ್ ನಡೀತವೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಈಗ ಫಸ್ಟ್ CIE ಅಂತ ನಡೆಸ್ತಾರೆ. CIE ಅಂದ್ರೆ ಏನು, ಕಂಟಿನ್ಯೂಸ್ ಇಂಟರ್ನಲ್ ಎಕ್ಸಾಮ್. ಅಂದ್ರೆ ಈಗ ನೀವು ಈಗ ಕಾಲೇಜ್ಗಳಲ್ಲಿ F1 F2 ಅಂತ ಬರೀರಿ ಗೊತ್ತಾ, ಅದೇ ತರ ಇಲ್ಲಿ F1 F2 ಏನಂತ ಮಾಡ್ತಾರೆ ಅಂದ್ರೆ CIE 1 and 2 ಅಂತ ಮಾಡ್ತಾರೆ. ಓಕೆನಾ, CIE 1 and 2 ಅಂತ ಮಾಡ್ತಾರೆ. ಈ 1 and 2 ಅಲ್ಲಿ ಏನು ಅಂತ ಅಂದ್ರೆ 1 ಅಲ್ಲೂ 25 ಮಾರ್ಕ್ಸ್ ಕೊಡ್ತಾರೆ, ಮತ್ತೆ 2 ಅಲ್ಲೂ ಸೇಮ್ 25 ಮಾರ್ಕ್ಸ್. ಓಕೆನಾ, 1ಗೂ ಅಷ್ಟೇ 2ಗೂ ಅಷ್ಟೇ, ಎರಡಕ್ಕೂ 25. ಟೋಟಲ್ ಎಷ್ಟಾಗುತ್ತೆ 50 ಮಾರ್ಕ್ಸ್. ಓಕೆನಾ, ಈ 50 ಮಾರ್ಕ್ಸ್ ನ ಹೆಂಗ್ ರಿಡ್ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಈ 50 ಮಾರ್ಕ್ಸ್ ನ 25 ಮತ್ತೆ ರಿಡ್ಯೂಸ್ ಮಾಡ್ತಾರೆ. ಓಕೆನಾ, ಈಗ 50 ಗಿಂತ ಫಾರ್ ಎಕ್ಸಾಂಪಲ್ ಒಂದು 45 ಬಂದಿದೆ ಅನ್ಕೊಳ್ಳಿ. ಈಗ ಒಂದು 40 ಬಂದಿದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 2 ಮಾಡ್ತಾರೆ ಅಂದ್ರೆ 20 ಬರುತ್ತೆ. ಓಕೆನಾ, ಅಷ್ಟೇ. 20 ಬಂದ್ರೆ 20 ಬಂದ್ರೆ ಅಲ್ಲಿಗೆ ಎಷ್ಟಾಗುತ್ತೆ 20 ಮಾರ್ಕ್ಸ್ ಇದಾಗ ಬರುತ್ತೆ. ಮತ್ತೆ ಇನ್ನು 25 ಎಲ್ಲಿಂದ ಬರ್ತಾರೆ ಅಂತ ಅಂದ್ರೆ ಅಸೈನ್ಮೆಂಟ್ ಗೆ ಎಷ್ಟಿರುತ್ತೆ ಅಂದ್ರೆ 25 ಮಾರ್ಕ್ಸ್ ಇರುತ್ತೆ. 25 ಇಲ್ಲಿ 25, ಅಸೈನ್ಮೆಂಟ್ ಅಲ್ಲಿ 25, ಮತ್ತೆ ನಿಮ್ಗೆ ಇಂಟರ್ನಲ್ಸ್ ಅಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟು ಆಡ್ ಮಾಡಿ 50 ಗೆ ತಗೋತಾರೆ. 50 ಮಾರ್ಕ್ಸ್ ಇದರಿಂದ ತಗೋತಾರೆ. ಮತ್ತೆ ಇನ್ನು 50 ಮಾರ್ಕ್ಸ್ ಎಲ್ಲಿಂದ ಅಂತ ಅಂದ್ರೆ ಸೆಮ್ ಎಕ್ಸಾಮ್ ಇಂದ. ಓಕೆನಾ, ಸೆಮ್ ಎಕ್ಸಾಮ್ ಎಷ್ಟಿರುತ್ತೆ ಅಂದ್ರೆ ಸೆಮ್ ಎಕ್ಸಾಮ್ 100 ಮಾರ್ಕ್ಸ್ ಇರುತ್ತೆ. ಸಾರಿ, ಸೆಮ್ ಎಕ್ಸಾಮ್ ಇದು ನಾವು ವಿಡಿಯೋ ಇರೋದ್ರಿಂದ ವಿಡಿಯೋ ಕಡೆಯಿಂದ ಕಂಡಕ್ಟ್ ಮಾಡ್ತಾರೆ. ಆಟೋನಮಸ್ ಆಗಿದ್ರೆ ಅವ್ರ ಕಾಲೇಜಲ್ಲಿ ಮಾಡ್ತಾರೆ. ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ. ಇದನ್ನು 100 ಗೆ ಈಗ ಒಂದು ನಿಮ್ದು 80 ಬಂದಿದೆ ಅಂದ್ರೆ 80 ನ 40 ಗೆ ರಿಡ್ಯೂಸ್ ಮಾಡ್ತಾರೆ. ಈಗ ಇಲ್ಲಿ 40 ಬಂತು ಅಂದ್ರೆ ಈಗ 100 ಮಾರ್ಕ್ಸ್ ಮಾಡಿದ್ರೆ ಅಂದ್ರೆ 80 ಮಾರ್ಕ್ಸ್ ಬಂತು ಅಂದ್ರೆ ಇದ್ರಲ್ಲಿ 40 ಬರುತ್ತೆ. 40 ಪ್ಲಸ್ ಇದ್ರೆ 50 ಒಂದು ಎಷ್ಟು ಬಂದಿದೆ, ಒಂದು 45 ಬಂದಿದೆ. ಟೋಟಲ್ ಎಷ್ಟು ಬರುತ್ತೆ 85. 100 ಗೆ 85 ಬರುತ್ತೆ. ಓಕೆನಾ, ಈ ತರ ರಿಸಲ್ಟ್ ಬರುತ್ತೆ. ಮತ್ತೆ ನಿಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಅಂದ್ರೆ ಸೆಮ್ ಎಕ್ಸಾಮ್ 100 ಬರೀತೀರಲ್ಲ ಅದ್ರಲ್ಲಿ 18 ಅಂದ್ರೆ ರಿಡ್ಯೂಸ್ ಮಾಡಿದಾಗ 18, ಫುಲ್ ಟೋಟಲ್ ಎಷ್ಟಿರ್ಬೇಕು 38 ಇದ್ರೆ ನಿಮ್ಗೆ ರಿಡ್ಯೂಸ್ ಮಾಡಿದಾಗ 18 ಬಂದ್ರೆ ಪಾಸ್ ಅಂತ. ಓಕೆನಾ, ಇದು ಸೆಮ್ ಎಕ್ಸಾಮ್ ಅಲ್ಲಿ. ಇಂಟರ್ವಲ್ಸ್ ಅಲ್ಲಿ ಎಷ್ಟು ಅಂತ ಅಂದ್ರೆ 9 ಪಾಸಿಂಗ್ ಮಾರ್ಕ್ಸ್. ಓಕೆನಾ, ಇದು ಕಂಪಲ್ಸರಿ 9 ತೆಗಿಲೇಬೇಕು. 9 ಕಡಿಮೆ ಬಂದ್ರೆ ಫೇಲು. ಇಂಟರ್ವ್ಯೂ ಫೇಲ್ ಆದ್ರೆ ಸೆಮ್ ಎಕ್ಸಾಮ್ ಬರೆಯಂಗಿಲ್ಲ. ಮತ್ತೆ ಈ ಫಿಸಿಕ್ಸ್ ಇದ್ರಲ್ಲೆಲ್ಲ ಲ್ಯಾಬ್ ಇರ್ತದೆ, ಲ್ಯಾಬ್ ಅದನ್ನು ಅಡಿಷನ್ ಮಾಡ್ಕೊಂಡು 50 ಗೆ ರಿಡ್ಯೂಸ್ ಮಾಡೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ.